ತ್ರಯಂಬಕನನ್ನ ಕಳಿಸಿರೋದು. ಆದಿಶೇಷನ ಕೊಂದು ನಾಗಮಣಿನ ಅಪಹರಿಸಿದ ಪಾಪಿ ನೀನು. ತ್ರಯಂಬಕನ್ನ ಸಾಯಿಸಿದ್ದು ಪುನರ್ಜನ್ಮ ಪಡೆದಿರೋ ಆದಿಶೇಷ. ನೀನು ಆದಿಶೇಷನ ನೋಡಿದ್ಯಾ? ಇವಾಗ್ಲೇ ಇಲ್ಲೇ ಅವನ್ನ ಸಾಯಿಸ್ತೀನಿ. ಯಾ ಇಲಾಹ ಇಲ್ಲಲ್ಲಾಹ್. ಎಲ್ಲಿ ಆದಿಶೇಷ? ಕರ್ಸೋನ್ನ. ಆದಿಶೇಷ, ನಿನ್ನ ನಿಜ ರೂಪ ತೋರಿಸು. ಯಾಕೋ ಹವಾಮಾನ ವರದಿ ಖರಾಬ್ ಆಗಿರಂಗಿದೆ. ರಿಮೋಟ್ ಇಲ್ದೇ ಮೂಡ್ ಆಫ್ ಆಗ್ಬಿಟ್ಟಿದೆಯಲ್ಲಪ್ಪ. ಹವಾಮಾನ ಒಳನಾಡಿನಲ್ಲಿ ಒಣ ಹವೆ. ಇವಳು ಮೂಡನ್ನು ಸರಿ ಮಾಡಬೇಕು. ಶಿವಾನಿ, ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಹೇಳ. ಲುಕ್ ಕೊಡೋದ್ರಲ್ಲೇ ಗೊತ್ತಾಗ್ತಾ ಇದೆ ನೀನೊಂದು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾ ಇದೀಯಾ. ಆದರೂ ಪರವಾಗಿಲ್ಲ, ಹೇಳ್ತೀನಿ. ನಿನ್ನ ತಲೆಯಲ್ಲಿ ತ್ರಿವಿಕ್ರಮ್ ಹೇಳಿದ್ರ ಬಗ್ಗೆ ಯೋಚನೆ ಓಡ್ತಾ ಇದೆ, ಕರೆಕ್ಟ್ ಅಲ್ವಾ? ಹೇ ನೋಡ, ಎರಗಣ ಅದಿರ್ತದೆ ಹಿಂಗಂತ ಇದೆಯಾ? ಓ, ನೀನು ಅದನ್ನೇ ಯೋಚನೆ ಮಾಡ್ತಾ ಇದೆಯಾ? ಸೇಮ್ ಟು ಸೇಮ್ ನನ್ನ ಮನಸ್ಸು ಅದೇ ಯೋಚನೆ ಮಾಡ್ತಾ ಇದೆ ಶಿವಾನಿ. ನನಗೂ ಸುಮಾರು ದೀರ್ಘಾಲೋಚನೆಯ ನಂತರ ತ್ರಿವಿಕ್ರಮ್ ಬ್ರೋ ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ, ಒಂದು ನ್ಯಾಯ ಇದೆ ಅಂತ ಅನ್ನಿಸ್ತಾ ಇದೆ. ನಾವ್ಯಾಕೆ ಅವ್ರ ಮಾತನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಹರಿದೋಗಿರೋ ಬಟ್ಟೆನ ಹೊಲ್ಕೊಂಡು ಆಲ್ಟ್ರೇಷನ್ ಮಾಡ್ಕೋಬಾರ್ದು? ಅಂದ್ರೆ ನೋಡು, ಇವಾಗ ನಿನ್ನ ಮನಸ್ಸಲ್ಲಿ ನಾನು ನಿನಗೆ ತಾಳಿ ಕಟ್ಟಿರೋದ್ರಿಂದ ತ್ರಿವಿಕ್ರಮ್ ಬ್ರೋಗೆ ಮೋಸ ಆಗೋಗಿದೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಅಲ್ವಾ? ಇವಾಗ ತ್ರಿವಿಕ್ರಮ್ ಬ್ರೋನೇ ಬಂದ್ಬಿಟ್ಟು ನನಗೇನು ಕೋಪ ಇಲ್ಲ, ನೀವಿಬ್ಬರದು ಸರಿಯಾದ ಜೋಡಿ, ತುಂಬಾ ಚೆನ್ನಾಗಿರಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಲೇ ಹೇಳ್ಬಿಟ್ಟೋದಾ? ಅಲ್ಲಿಗೆಲ್ಲ ಸರಿ ಹೊಟ್ಟಾಯ್ತಲ್ಲ. ಸೊ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನಾವ್ ಯಾಕೆ ಡೈವರ್ಸ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಒಂದಾಗಬಾರ್ದು? ತ್ರಿಶೂಲ್, ಅಲ್ಲ, ನಾನು ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸರಿ ತಾನೆ? ಇದಕ್ಕೆ ನೀನ್ ನನಗೆ ಇಷ್ಟ ಆಗಲ್ಲ ಅನ್ನೋದು. ತ್ರಿವಿಕ್ರಮ್ ಒಳ ಮನ್ಸರ್ಥ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನ ಆದ್ರೂ ಮಾಡಿದ್ಯಾ ನೀನು? ಅವನೇ ಡೈರೆಕ್ಟ್ ಆಗಿ ಹೇಳೋದ್ನಲ್ಲ, ಅದ್ರಲ್ಲಿದೆ. ನನಗ್ ಬೇಜಾರಾಗದೆ ಇರ್ಲಿ ಅಂತ ಅವ್ರು ಹಾಗೆ ಹೇಳಿದ್ದು. ನನ್ನ ತ್ಯಾಗ ಮಾಡಕ್ ಹೊರಟಿದ್ದಾರೆ ಅವರು. ಎಂತ ದೊಡ್ಡ ಮನ್ಸು. ಅದಕ್ಕೆ ಅವ್ರು ನನಗೆ ಇಷ್ಟ ಆಗೋದು. ಅವರೇ ನಿಜವಾದ ಹೀರೋ. ಮತ್ ನಾನು ವಿಲನ್. ಏನ್ ಹೇಳ್ತಾ ಇದ್ಯಾ? ನಾನು ವಿಲನ್ನ? ಏನ್ ಶಿವನ್ ಹಿಂಗನ್ಬಿಟ್ರೆ? ನಿನಗೋಸ್ಕರ ನನ್ಗೆ ಏನೆಲ್ಲ ಮಾಡಿದೀನಿ, ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಇದ್ದಕ್ಕಿದ್ದ ವಿಲನ್ ಅನ್ಬಿಟ್ರೆ? ಅದು ನಿಜಾನೇ. ನೀನೇ ಯೋಚನೆ ಮಾಡು. ನನ್ನ ನಿಶ್ಚಿತಾರ್ಥ, ಮದುವೆ ಎಲ್ಲಾದ್ರೂ ನೀನು ಹೀರೋ ತರ ಬಂದಿದ್ಯಾ? ಇಲ್ಲ, ಎಲ್ಲ ಕಡೆ ಮಧ್ಯದಲ್ಲಿ ವಿಲನ್ ತರನೇ ಬಂದಿದ್ಯಾ. ಅದಕ್ಕೆ ನೀನು ಯಾವತ್ತಾದ್ರೂ ನನಗೆ ವಿಲನ್ನೇ. ಅಕ್ಕ, ಆಕಾಶ ತಲೆ ಮೇಲೆ ಬಿದ್ದಿರೋ ಕೂತಿದ್ಯಾ? ಏನಾಯ್ತೀಗ? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತೀಯ? ನಾಚಿಕೆ ಆಗಲ್ವಾ? ಅಕ್ಕ, ಅದು ನಾನೇನ್ ಮಾವ ಮಾಡಿರೋದಕ್ಕೆಲ್ಲ ಎಕ್ಸ್ಪ್ಲನೇಷನ್ಸ್ ಕೊಡಕ್ ಬರ್ಬೇಡಿ. ಏನೇ ಆಗ್ಲಿ ನೀವು ಮಾಡಿದ ತಪ್ಪು. ಮದ್ವೆ ಆಗಿ 1 ತಿಂಗಳಾಯ್ತು. ಇಬ್ರನ್ನ ಒಂದ್ ಮಾಡೋಣ ಅಂತ ಈ ಪಾರ್ಟಿ ಮಾಡಿದ್ದು. ಆದ್ರೆ ಅವ್ರ ಮನ್ಸ್ ಒಡ್ದೋಗ ಹಾಗೆ ನೀನ್ ತಾನೇ ಮಾಡಿದ್ದು. ಅಕ್ಕ, ಅದು ಮುಂಚೆ ನೀನ್ ಎಷ್ಟೋ ತಪ್ಪು ಮಾಡಿದ್ಯಾ. ಪ್ರತಿ ಸಲ ನಾನು ಕ್ಷಮಿಸಿದ್ದೀನಿ. ಆದ್ರೆ ಈ ಸಲ ನೀನ್ ಮಾಡಿದ್ದಕ್ಕೆ ನಾನು ಕ್ಷಮಿಸಲ್ಲ. ಅಕ್ಕ, ನಾನು ಏನು ಮಾಡ್ಲಿಲ್ಲ ಅಕ್ಕ. ಶಿವಾನಿ, ನಿನ್ನ ಮಾತನ್ನ ವಾಪಸ್ ತಗೋ. ನಾನು ಹೀರೋನ ಫೀಲಿಂಗ್ ಅಲ್ಲಿ ಬದುಕ್ತಾ ಇದ್ದೀನಿ, ನೀನು ನನ್ನನ್ನ ವಿಲನ್ ಅನ್ಬಿಟ್ಟಿಯಲ್ಲ. ಅನ್ನೋದೇನು? ನೀನ್ ಅದೇನೆ. ಓಹೋ, ನಿನಗೆ ನಾನು ಎಲ್ಲದ್ರಲ್ಲೂ ಮಧ್ಯ ಬಂದೆ ಅಂತನಾ ಶಿವಾನಿ? ಹಾಗೆ ಬರೋದ್ರ ಹಿಂದೆ ದೊಡ್ಡ ಕತೆ ಇತ್ತು, ನಿನಗದು ಕಾಣಿಸ್ತಾ ಇಲ್ಲ. ನನಗೆಲ್ಲ ಗೊತ್ತಾಗುತ್ತೆ, ನೀನೇನು ಹೇಳೋದ್ ಬೇಕಾಗಿಲ್ಲ. ಸರಿ ಆಯ್ತು, ನಾನು ಆ ವಿಷಯದಲ್ಲಿ ವಿಲನ್ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮೊನ್ನೆ ನಾನು ನಿನ್ನ ಕಾಪಾಡಿದ್ದು ಅದು ಒಂದೇ ವಿಷಯದಲ್ಲಿ ನೀನ್ ನನಗಿಷ್ಟ ಆಗಿದ್ದು. ಅದು ಒಂದೇ ವಿಷಯ ಸಾಕಲ್ಲ ನನ್ನನ್ನ ಹೀರೋ ಅಂತ ಕರೆಯಕ್ಕೆ. ನಾನು ಹೀರೋನೇ. ಇಲ್ಲ,
ನೀನು ವಿಲನ್ನೇ. ಇವಾಗೇನು ನಾನು ಹೀರೋ ಅಂತ ಅನಿಸ್ಕೋಬೇಕಲ್ಲ? ಆಗ್ತೀನಿ. ಯಜಮಾನ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದ್ರಿ. ನಂದೀಶಾ, ಇನ್ಮೇಲೆ ನಮ್ಮ ಮನೆ ಕಡೆ ಸ್ವಲ್ಪ ಹುಷಾರು. ಯಜಮಾನ್ರೆ, ಅದನ್ನ ಯಾಕೆ ಅಷ್ಟೊಂದು ವಿಶೇಷವಾಗಿ ಹೇಳ್ತಾ ಇದ್ದೀರಾ? ಅದು ನನ್ನ ಕೆಲಸ ಅಲ್ವಾ? ಇಷ್ಟು ದಿವಸ ಇದ್ದ ಹಾಗೆ ಇನ್ಮೇಲೆ ಇರಲ್ಲ ನಂದೀಶಾ. ಯಾಕೆಂದ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಯಜಮಾನ್ರೆ, ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಅಂದ್ರೆ ಒಂದು ವಿಶೇಷವಾದ ಕಾರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಒಬ್ಬರೇ ಹೋಗುವಂಥದ್ದೇನೋ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ದಾರಿ ಬಗ್ಗೆ ನನಗೂ ಗೊತ್ತಿಲ್ಲ ನಂದೀಶಾ. ಹೋಗ್ಬೇಕಾಗಿರೋ ದಾರಿ ಬಗ್ಗೆ ತಿಳ್ಕೊಳ್ದೆ ಯಾವ ಧೈರ್ಯದ ಮೇಲೆ ಒಬ್ಬರೇ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನು ಕಳ್ಸೋದಿಲ್ಲ ಯಜಮಾನ್ರೆ. ದಾರಿ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ರು ತಲುಪೋ ಗುರಿ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇದೆ. ನನ್ಗೇನು ಆಗಲ್ಲ, ಯೋಚನೆ ಮಾಡಬೇಡ. ಅಲ್ಲ ಯಜಮಾನ್ರೆ, ನೋಡು ನಂದೀಶಾ, ಜೀವನದಲ್ಲಿ ವಿಶೇಷವಾದ್ದನ್ನೇನಾದರೂ ಪಡ್ಕೋಬೇಕು ಅಂದಾಗ ಸಾಧನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಸಾಧನೆ ಹಾದಿಲಿ ಅಜ್ಞಾತವಾಸ ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ. ಈಗ ನನ್ನ ಸರದಿ. ಎಲ್ಲ ವಿಚಿತ್ರ ಅನ್ಸುತ್ತೆ. ಇದೆಲ್ಲ ಯಾವಾಗ ಮುಗಿಯುತ್ತೆ ಯಜಮಾನ್ರೆ? 3 ಅಮಾವಾಸ್ಯೆ ಕಳಿಬೇಕು. 3 ಅಮಾವಾಸ್ಯೆನಾ? ಅಷ್ಟೊಂದು ದಿನ ನೀವೇ ಹೇಳ್ದಾರೆ ಮನೆಯವ್ರಿಗೆ ಏನಂತ ಉತ್ತರ ಕೊಡೋದು? ಅದು ಅಲ್ಲದೆ ಪೂಜೆ ಕತೆ. ಅಮಾವಾಸ್ಯೆ ದಿನ ನಾಗಮಣಿಗೆ ಪೂಜೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಅಂತ ನೀವೇ ಹೇಳಿದ್ರಿ ಅಲ್ವಾ? ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀನಿ ನಂದೀಶಾ. ನಾಳೆ ಇದೇ ಸಮಯಕ್ಕೆ ಇದೇ ಜಾಗಕ್ಕೆ ಬಾ. ಇಲ್ಲಿ ನಿನಗೊಂದು ಗೊಂಬೆ ಸಿಗುತ್ತೆ. ಆ ಗೊಂಬೆನ ನೀನು ಜೋಪಾನ ಮಾಡಬೇಕು. ಹಾಗೆ ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಗೊಂಬೆನ ತಂದು ನಾಗಮಣಿ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಅದರಲ್ಲೂ 3ನೇ ಅಮಾವಾಸ್ಯೆ ಕಾಳಹಸ್ತ ಅಮಾವಾಸ್ಯೆ. ಆವತ್ತು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಆ ಗೊಂಬೆನ ತಂದು ನಾಗಮಣಿ ಮುಂದೆ ಇಟ್ಟು ಪೂಜೆ ಮಾಡೋದನ್ನ ಮಾತ್ರ ಮರಿಬೇಡ. ಆ ಅಮಾವಾಸ್ಯೆಯಲ್ಲಿ ಅಂಥದ್ದೇನು ವಿಶೇಷತೆ ಇದೆ ಯಜಮಾನ್ರೆ? ಅಮಾವಾಸ್ಯೆ ಅಂದ್ರೇ ಭೀಕರತೆ. ಅದರಲ್ಲೂ ಕಾಳಹಸ್ತ ಅಮಾವಾಸ್ಯೆ ಅಂದ್ರೆ ವಿನಾಶ ಅಂತ ಅರ್ಥ. ವಿನಾಶಕಾರಿ ಶಕ್ತಿ ಸಂಚರಿಸೋ ಸಮಯದಲ್ಲಿ ನೀನು ಆ ಗೊಂಬೆನ ನಾಗಮಣಿ ಇರೋ ಗುಹೆಗೆ ತರಬೇಕು. ಅಷ್ಟೊತ್ತಿಗಾಗಲೇ ಆ ಗುಹೆಯಲ್ಲಿ ಹಲವಾರು ನಿರ್ಜೀವ ಗೊಂಬೆಗಳಿರ್ತವೆ. ಅದರ ನಡುವೆ ನೀನು ಈ ಗೊಂಬೆನ ಇಟ್ಟರೆ ಸಾಕು. ಅಲ್ಲಿ ಉದ್ಭವಿಸೋ ಶಕ್ತಿಗಳು ಹಲವಾರು ಕಿರಣಗಳನ್ನು ಚೆಲ್ತವೆ. ಆ ಕಿರಣಗಳು ನನ್ನ ಜೀವಂತಗೊಳಿಸುತ್ತೆ. ನಾನು ಮತ್ತೆ ಬರ್ತೀನಿ. ಈ ಪೂಜೆಯಿಂದ ಏನು ಪ್ರಯೋಜನ ಯಜಮಾನ್ರೆ? ಅದರಿಂದ ವಿಶೇಷವಾದ ಶಕ್ತಿ ನಮಗೆ ಸಿಗುತ್ತೆ. ಏನು ಶಕ್ತಿ? ನಾಗಿಣಿನ ನಾಶ ಮಾಡೋ ಶಕ್ತಿ. ನಾಗಿಣಿ ಯಾವುದೇ ರೂಪದಲ್ಲಿ ಬೇಕಾದರೂ ಇರಲಿ, ನಾನು ಬರೀ ಗಣ್ಣಲ್ಲಿ ನೋಡಿದ್ರೆ ಸಾಕು, ನನ್ನ ಕಣ್ಣಿಗೆ ಸರ್ಪದ ರೂಪದಲ್ಲಿ ಕಾಣಿಸ್ತಾಳೆ. ಅಂದರೆ ನಾವು ನಾಗಿಣಿನ ಸುಲಭವಾಗಿ ಕಂಡುಹಿಡಿಬೋದಾ? ಹೌದು, ಅದೇ ಕಾರ್ಯ ಸಾಧನೆಗೆ ನಾನೀಗ ಹೋಗ್ತಾ ಇರೋದು. ಸರಿ ಯಜಮಾನ್ರೆ, ಹೋಗ್ಬಿಟ್ಟು ಬನ್ನಿ. ನೋಡು, ಯಾವುದೇ ಕಾರಣಕ್ಕೂ ಕಾಳಹಸ್ತ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ಗೊಂಬೆ ತರೋದನ್ನು ಮರಿಬೇಡ. ಅಕಸ್ಮಾತ್ ನೀನು ಆ ಮುಹೂರ್ತ ಮಿಸ್ ಮಾಡಿದ್ರೆ ನಾನು ಮರಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗೂ ಮರೆಯೋದಿಲ್ಲ ಯಜಮಾನ್ರೆ, ನಾನು ಮಾಡೇ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಯಜಮಾನ್ರೆ, ನೀವು ಒಬ್ಬರೇ ಹೋಗ್ಬೇಕಾ? ಯಜಮಾನ್ರೆ, ಯಜಮಾನ್ರೆ, ಯಜಮಾನ! ಕನಸ? ಯಜಮಾನ್ರು ಕೊನೆ ಬಾರಿ ಹೋಗ್ಬೇಕಾದ್ರೆ ಕೊನೆ ಬಾರಿ ಆಡಿದ ಮಾತುಗಳು ಕನಸು ರೂಪದಲ್ಲಿ ಬಂತು. 3ನೇ ಅಮಾವಾಸ್ಯೆ ಹತ್ರ ಬಂತು ಅಂತ ಈ ರೂಪದಲ್ಲಿ ನೆನಪಿಸ್ತಾ ಇದ್ದಾರೆ. ಗೊಂಬೆ? ಅಪ್ಪ, ಇಲ್ಲೇ ಇದೆ. ಈ ಗೊಂಬೆನ ತೊಗೊಂಡೋಗಿ ನಾಗಿಣಿ ಗುಹೆಲಿಟ್ಟು ಪೂಜೆ ಮಾಡಿದ್ರೆ ಯಜಮಾನರು ಮತ್ತೆ ವಾಪಸ್ ಬರ್ತಾರೆ. ಅವ್ರು ಬಂದ್ರೆ ನಾಗಿಣಿಗೊಂದು ಗತಿ ಕಾಣಿಸ್ತಾರೆ. ಆ ನಾಗಿಣಿಯಿಂದ ಮುಕ್ತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ತ್ರಿಶೂಲ್, ಏನ್ ಮಾಡ್ತಿದ್ಯಾ? ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಇವತ್ತು ನಾನು ಹೀರೋನ ವಿಲನ್ನ ಡಿಸೈಡ್ ಆಗಲೇಬೇಕು. ಬಾ ಶಿವಾನಿ. ತ್ರಿಶೂಲ್, ನಿಂತ್ಕೋ.
ನೀವಿಬ್ರು ಗಡಿ ಬಿಡಿಲಿ ಎಲ್ಲೋ ಹೋಗ್ತಿರೋ ಹಾಗಿದೆ. ಇವರಿಬ್ರು ಕೈ ಹಿಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ಮನೆ ಬಿಟ್ಟು ಹೋಗ್ತಿದ್ರೆ ಅನಿಸ್ತಾ ಇದೆ. ಏ ಗೋವಿಂದ, ಸುಮ್ನಿರು. ಈಗ ಮಾಡಿರೋದೇ ಸಾಕು. ನೀವಿಬ್ರು ಎಲ್ಲಿ ಹೋಗ್ತಿದ್ದೀರಾ ಏನಕ್ಕೆ ಅಂತ ಕೇಳಲ್ಲ, ಆದ್ರೆ ದೃಷ್ಟಿ ತೆಗೆಸ್ಕೊಂಡು ಹೋಗಿ. ದೃಷ್ಟಿನ ಯಾಕೆ? ಯಾಕೆ ಅಂದ್ರೆ ನನ್ನ ಮಗ ಸೊಸೆ ಮೇಲೆ ಅಷ್ಟೊಂದು ದೃಷ್ಟಿ ತಾಗಿದೆ. ನೀವಿಬ್ರು ಜೊತೆಲಿ ಹೋದಾಗ ಅದ್ ಎಷ್ಟ್ ಜನ ಈ ಮುದ್ದಾದ ಜೋಡಿ ಮೇಲೆ ಕಣ್ಣು ಹಾಕಿ ಹೊಟ್ಟೆ ಉರ್ಕೋತಾರೋ. ರೀನಾ, ದೃಷ್ಟಿ ತೆಗೆಯಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಸ್ವಲ್ಪ ತಗೊಂಡ್ ಬಾ. ಹಾಮ ಬಂದೆ. ಅಮ್ಮ ಸುಮ್ಮನೆ ಇದೆಲ್ಲ ಯಾಕೆ ಬೇಡಮ್ಮ. ನೀನ್ ಸುಮ್ನಿರೋ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಯಾರ ಕಣ್ಣು ಈ ಜೋಡಿ ಮೇಲೆ ಬೀಳ್ಬಾರ್ದು. ಸರಿ, ಇನ್ನು ಹೊರಡಿ. ಅಮ್ಮ ತ್ರಿವಿಕ್ರಮ್ ಬ್ರೋ ಏನಮ್ಮ? ಅವನಿಲ್ಲೆಲ್ಲ ಇರ್ತಾನೆ, ಕೋಪ ಮಾಡ್ಕೊಂಡು ಆಚೆ ಲಾನಲ್ಲಿ ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಯಾಕೆ? ಏನಿಲ್ಲ, ಸರಿ ನಾವು ಬರ್ತೀವಿ. ಎಷ್ಟು ಪ್ರಯತ್ನ ಪಟ್ಟರು ಮರೆಯಕ್ಕಾಗ್ತಾ ಇಲ್ಲ. ತ್ರಿಶೂಲು ಶಿವಾನಿ ಒಟ್ಟಿಗೆ ಇರೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಆ ತ್ರಿಶೂಲು ನನ್ನ ಲೈಫ್ಗೆ ದೊಡ್ಡ ವಿಲನ್ ಆಗಿದ್ದಾನೆ. ಅವನು ನೋಡ್ತಾ ಇದ್ರೆ ಈ ಗನ್ನಲ್ಲಿರೋ ಬುಲೆಟ್ ಎಲ್ಲ ಅವ್ನು ಎದೆಗೆಲ್ಸೋಣ ಅನ್ಸುತ್ತೆ. ಅವನು ಏನಾದ್ರೂ ನನ್ನ ಎದುರುಗಡೆ ಬಂದ್ರೆ ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಇದು ಕನ್ಸ ಇಲ್ಲ ನನ್ಸ? ಯಾವುದಕ್ಕೂ ಶೂಟ್ ಮಾಡಿ ಚೆಕ್ ಮಾಡ್ತೇನೆ. ಶಿವಾನಿ, ತ್ರಿಶೂಲ್, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಹೇಳ್ತೀನಿ ಬಾ. ಏನು ಇಬ್ರು ಜೋಡಿ ಹಕ್ಕಿಗಳೆಲ್ಲ ಹೊರಟಿರೋ ಹಾಗಿದೆ? ನಿನ್ನ ನೋಡಕ್ಕೆ ಅಂತಾನೆ ಬಂದ್ವಿ. ನನ್ನ ನೋಡಕ್ಕಂತ ಬಂದ್ಯಾ? ಜೋಕ್. ಎಲ್ಲ ಹೊರಟಿರ್ತೀರಾ, ಎದುರುಗಡೆ ನಾನು ಸಿಕ್ಕಿರ್ತೀನಿ. ಅದಕ್ಕೆ ಈ ಡೈಲಾಗ್ ಹೇಳ್ತಿದ್ಯಾ ಅಲ್ವಾ? ಇಲ್ಲ, ನಾನು ನಿನ್ನ ನೋಡೋಕೆ ಅಂತಾನೆ ಬಂದಿದ್ದು. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆ ಮಾತಾಡ್ಬೇಕಾ? ಏನಪ್ಪ ಅಂತದು? ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಒಪಿನಿಯನ್ ಕೇಳಕ್ ಬಂದ್ಯಾ? ನನ್ನೇನು ಯಾಕೋ ಕೇಳ್ತಾ ಇದ್ಯಾ? ನಿನ್ನ ಹೆಂಡತಿ ಇದ್ದಾಳಲ್ಲ, ಹೋಗಿ ಅವಳಿಗೆ ಕೇಳು, ಅವಳೇ ಹೇಳ್ತಾಳೆ. ಇದು ಅವಳಿಗೆ ಸಂಬಂಧಪಟ್ಟಿರೋದು. ಹಾಗಿದ್ರೆ ಅವಳಿಗೆ ಹೋಗಿ ಕೇಳು. ಅವಳ ಉತ್ತರ ಸಿಕ್ಕಾಗಿದೆ. ನಿನ್ನೊಪ್ಪಿಗೆ ಬೇಕಷ್ಟೆ. ನನ್ನ ಒಪ್ಪಿಗೆ ಬೇಕಾ? ಅಂತದೇನಪ್ಪ? ನೀವಿಬ್ರು ಲವ್ ಮಾಡ್ತಾ ಇದ್ರಿ, ಇನ್ನೇನು ನಿಮ್ಮಿಬ್ರದ್ದು ಮದುವೆನೂ ಆಗ್ಬೇಕಾಗಿತ್ತು. ಆದರೆ ನಾನು ಅವಳ ಲವ್ ಮಾಡ್ತಾ ಇದ್ನಲ್ಲ, ವಿಧಿಯಲ್ಲಿ ಸಿಕ್ಕಿ ಅವಳ ಕುತ್ತಿಗೆ ತಾಳಿ ಕಟ್ಟಿ ನಿಮ್ಮಿಬ್ರನ್ನ ದೂರ ಮಾಡಿಬಿಟ್ಟೆ. ನಿಮ್ಮಿಬ್ರಿಗೆ ಪಾಲಿಗೆ ವಿಲನ್ ಆಗ್ಬಿಟ್ಟೆ. ಹಳೆ ಕಥೆನ ಯಾಕೆ ಎದಕ್ತಾ ಇದೆಯಾ? ಜಸ್ಟ್ ಲಿವ್ ಇಟ್. ಇಲ್ಲ ತ್ರಿವಿಕ್ರಮ್, ಆವಾಗ ನನಗೆ ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಇವಾಗ ನನ್ನ ತಪ್ಪು ಅರ್ವಾಗ್ತದೆ. ಟೈಮ್ ಮುಗ್ದೋಗಿದೆ ತ್ರಿಶೂಲ್, ಅದ್ರ ಬಗ್ಗೆ ಮಾತಾಡ್ಬೇಡ. ಹಾಗಾಗೋದಿಲ್ಲ. ನೀನಿಲ್ದೆ ಅವಳು ಎಷ್ಟು ಒದ್ದಾಡ್ತಾ ಇದ್ದಾಳೆ, ಅವಳಿಲ್ದೆ ನೀನು ಇಷ್ಟು ಕಷ್ಟಪಡ್ತಾ ಇದೆಯಾ. ನೀವಿಬ್ರು ಈ ಥರ ಕಷ್ಟದಲ್ಲಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ.
ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೆಯಾ? ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋದೇ ಇಲ್ಲ. ನಮ್ದು ಸರಿಯಾದ ಜೋಡಿನೇ ಅಲ್ಲ. ಸರಿಯಾದ ಜೋಡಿ ಅಂದ್ರೆ ನೀನು ಮತ್ತೆ ಶಿವಾನಿ. ಕಮಾನ್ ತ್ರಿಶೂಲ್, ತಮಾಷೆ ಮಾಡೋದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಜಾಸ್ತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ನಿಮ್ಮ ಪಾಲಿಗೆ ನಾವು ವಿಷ ಆಗೋಗಿದ್ದೀನಿ. ನಿಮ್ಮ ಆಸೆಗಳಿಗೆ ನಾನು ತಣ್ಣೀರು ಎರಚಿ ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ನಿರ್ಧಾರ. ತ್ರಿಶೂಲ್, ನಿಂಗೇನೋ ತಲೆ ಕೆಟ್ಟಿದ್ಯಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇಲ್ಲ ತ್ರಿವಿಕ್ರಮ್, ನಾನು ಅವಳು ಜೊತೆ ಆಗಿರೋದು ಅವಳಿಗೂ ನೆಮ್ಮದಿ ಇಲ್ಲ, ನಿನಗೂ ನೆಮ್ಮದಿ ಇಲ್ಲ. ಅದಕ್ಕೆ ನೀವಿಬ್ರು ಒಂದಾಗ್ಬಿಡಿ, ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು. ಇವನ್ ಯಾಕೆ ಹೀಗಂತಿದ್ದಾನೆ? ತ್ಯಾಗ ಮಾಡಿ ಶಿವಾನಿ ಎದುರು ಒಳ್ಳೆಯವನಾಗಿ ಕೊಟ್ಟಿದ್ದಾನೆ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಅಷ್ಟು ಸುಲಭ ಒಪ್ಕೋಬಾರ್ದು. ಬ್ರೋ, ನಿನಗೆ ಒಪ್ಪಿಗೆ ಅಲ್ವಾ? ಅವಳ ಕಡೆ ಏನ್ ನೋಡ್ತಾ ಇದೀಯಾ? ಅವಳಿಗೆ ನಿನ್ ಕಂಡ್ರೆ ಇಷ್ಟನೇ. ಅವಳು ಉತ್ತರ ಏನು ಕೇಳೋದು ಬೇಡ, ನೀನು ಉತ್ತರ ಕೊಟ್ರೆ ಸಾಕು. ಹ್ಞೂ ಅಂತ ಹೇಳು ಬ್ರೋ. ನಿನ್ನೆ ಶಿವಾನಿ ಬಗ್ಗೆ ಹಾಗೆ ಮಾತಾಡಿದವನು ಈ ಉಲ್ಟಾ ಮಾತಾಡಿ ಬಿಲ್ಡಪ್ ತಗೋಬೇಕು ಅಂತ ಇದ್ದಾನೆ. ತ್ರಿವಿಕ್ರಮ್, ಹೇಳು. ಏನ್ ಹೇಳ್ಬೇಕು? ತಲೆ ಕೆಟ್ಟ ಏನೇನೋ ಮಾತಾಡ್ತಿದ್ಯಾ? ನೀ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸಕ್ ನಂಗೆ ಕೋಲೆ ಬಸ್ಸು ಅನ್ಕೊಂಡಿದ್ಯಾ? ನಾನೇನೇನು ಹೇಳ್ತಾ ಇಲ್ಲ. ಅವಳು ಸೇರ್ಬೇಕಾಗಿರೋದು ನಿನ್ನನ್ನೇ. ಇಷ್ಟು ದಿನ ನಿನಗೆ ಸೇರ್ಬೇಕಾಗಿದ್ದವಳ? ಅಯ್ಯಯ್ಯೋ, ನಾನೆಲ್ಲ ಹಂಗಂದೆ. ಅವಳು ಪ್ರೀತಿಸ್ತಾ ಇರೋದು ನಿನ್ನನ್ನೇ ಹೊರತು ನನ್ನನ್ನಲ್ಲ. ಯಾಕೆ ತ್ರಿಶೂಲ್ ಏನೇನೋ ಮಾತಾಡ್ತಿದ್ಯಾ? ಶಿವಾನಿ ಅವ್ರ ಮನ್ಸಿನ ಯಾಕೆ ನೋವು ಮಾಡ್ತಾ ಇದ್ಯಾ? ನಾನು ನೋವು ಮಾಡ್ತಾ ಇಲ್ಲ ತ್ರಿವಿಕ್ರಮ್. ಇಷ್ಟು ದಿವಸ ಅವಳು ಯಾವ ಖುಷಿನ ಕಳ್ಕೊಂಡಿದ್ಲೋ ಅದನ್ನು ವಾಪಸ್ ತಂದ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಇರು ತ್ರಿಶೂಲ್. ಒಂದು ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಂಗಿಲ್ವಾ? ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಈ ಕೆಲಸ ಮಾಡ್ತಾ ಇರೋದು. ಸುಳ್ಳು. ಅರ್ಥ ಆಗಿದ್ದಿದ್ರೆ ನಿಂಗೆ ತಾಳಿ ಕಟ್ಟಿ ಮದುವೆ ಆಗಿ ಒಂದು ತಿಂಗಳು ಸಂಸಾರನೂ ಮಾಡಿ ಅವಳು ಮುಂದೆ ನಿನ್ನ ಹೆಂಡತಿನ ಇನ್ನೊಬ್ಬನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಂಗೆ ಹೇಗಾದ್ರೂ ಮನ್ಸು ಬಂತು? ಇದೇನಿದು ನನಗೆ ಉಲ್ಟಾ ಮಾತಾಡ್ತದಲ್ಲ. ತ್ರಿವಿಕ್ರಮ್ ಬಾಯಲ್ಲಿ ಇಂಥ ಮಾತು ಎಲ್ಲೋ ಮಿಸ್ ಹೊಡಿಸೋದಿಲ್ಲ. ಶಿವಾನಿ ಅವರೇ, ಏನು ಬೇಜಾರು ಮಾಡ್ಕೋಬೇಡಿ. ತ್ರಿಶೂಲ್ಗೆ ನಾನು ಬುದ್ಧಿ ಹೇಳ್ತೀನಿ, ಅವ್ನು ಸರಿ ಹೋಗ್ತಾನೆ. ಅವಳ ಆಸೆ ನಾನು ಈಡೇರಿಸೋಣ ಅಂತಾನೆ ಬಂದಿರೋದು. ಇದ್ರಲ್ಲಿ ನನಗೆ ಬುದ್ಧಿ ಹೇಳೋದೇನಿದೆ? ನಾನು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ ಕೊಡೋಣ ಅಂತ ಇದ್ದೀನಿ. ಇಂಥ ಮಾತು ನಿನ್ನ ಬಾಯಲ್ಲಿ ಇನ್ನೊಂದ್ಸತಿ ಬಂತು ಅಂದ್ರೆ ಚೆನ್ನಾಗಿರಲ್ಲ ತ್ರಿಶೂಲ್. ಶಿವಾನಿನ್ ಪಡ್ಕೋಬೇಕು ಅಂತಿದ್ರೆ ನಾನು ಯಾವತ್ತೋ ಪಡ್ಕೋತಿದ್ನೋ. ನೀನ್ ಶಿವಾನಿ ಕತ್ತಕ್ಕೆ ತಾಳಿ ಕಟ್ಟಿದಾಗ ನನಗೆ ಕೋಪ ಬಂತು, ಜಗಳನೂ ಮಾಡಿದೆ. ಆದ್ರೆ ವಾಪಸ್ ಹೋದೆ. ಏನಕ್ಕೆ ಹೇಳು? ಡ್ಯಾಡ್ ಬೈದ್ರು ಅಂತಲ್ಲ. ನಾನೇನಾದ್ರೂ ಶಿವಾನಿ ಕತ್ತಲ್ಲಿರೋ ತಾಳಿ ಕಿತ್ತಾಕಿದ್ದಿದ್ರೆ ಅವಳ ಮನ್ಸಿಗೆ ತುಂಬಾ ನೋವಾಗಿರೋದು. ನಿಮ್ ಮದುವೆ ಆದ್ಮೇಲೂ ಅಷ್ಟೇ ನಿನ್ನನ್ನು ಯಾವತ್ತೂ ಬಿಟ್ಕೊಡು ಅಂತ ಕೇಳಿಲ್ಲ. ಬೇಕಿದ್ರೆ ಇವನೇ ಕೇಳು. ಹೇಳು ತ್ರಿಶೂಲ್, ಶಿವಾನಿನ ಯಾವತ್ತಾರು ಬಿಟ್ಕೊಡು ಅಂತ ಕೇಳಿದ್ದೀನ? ಅದು ಕೇಳಿಲ್ಲ. ನಾನು ಕೇಳಿಲ್ಲ ಶಿವಾನಿ. ಯಾಕೆ ಹೇಳು? ನಾನು ನಿನ್ನ ಬಲವಂತಾಗಿ ಪಡ್ಕೊಂಡ್ರೆ ನೋಡೋ ಸಮಾಜ ಕೆಟ್ಟದಾಗಿ ಮಾತಾಡುತ್ತೆ ಅಂತ. ಅವಾಗ ನಿನ್ ಮನ್ಸಿಗೆ ನೋವಾಗುತ್ತೆ. ನನಗಾಗಿ ಮಾಡಕ್ಕಾಗಲ್ಲ ಶಿವಾನಿ. ಬ್ರೋ, ನಾನು ಹಂಗೆ ಹೇಳ್ತಾ ಇಲ್ಲ ಬ್ರೋ. ಪ್ಲೀಸ್ ಸ್ಟಾಪ್ ಇಟ್ ತ್ರಿಶೂಲ್. ನೀನ್ ಮಾತಾಡೋ ಹಕ್ಕನ್ನು ಕಳ್ಕೊಂಡಿದ್ಯಾ. ನೀನ್ ಯಾವಾಗ ನಾವಿಬ್ರು ಒಳ್ಳೆ ಜೋಡಿ ಅಂತ ಹೇಳಿದ್ಯೋ ನಾನ್ ನಿನಗೆ ಮನ್ಸಲ್ಲಿ ಕೊಟ್ಟಿರೋ ಸ್ಥಾನನೂ ಕಳ್ಕೊಂಡೆ. ನನ್ ಬ್ರದರ್ ಹೀಗೆಲ್ಲ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬ್ರೋ, ನಾನು ಹೇಳ್ತಾ ಇರೋದು ವಾಸ್ತವ. ಬೇಕಾದ್ರೆ ಶಿವಾನಿನ ಕೇಳು. ನಮ್ಮಿಬ್ರ ಮಧ್ಯೆ ಪ್ರೀತಿನೇ ಇಲ್ಲ, ಬರೀ ಜಗಳ. ಕಮಾನ್ ತ್ರಿಶೂಲ್, ಇಷ್ಟೇ ನೀವಿಬ್ರು ಚೆನ್ನಾಗಿದ್ರಿ ತಾನೆ? ಸಂಸಾರ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ತ್ರಿಶೂಲ್.
ತ್ರಿವಿಕ್ರಮ್ ನಮ್ಮಿಬ್ರ ಮಧ್ಯೆ ಇದುವರೆಗೂ ಯಾವ ಪ್ರೀತಿನೂ ಹುಟ್ಟಿಲ್ಲ. ಹಾಗಂದ್ ಮಾತ್ರಕ್ಕೆ ಶಿವಾನಿ ಅವ್ರನ್ನ ದಾನ ಮಾಡ್ತೀಯ? ಏನ್ ಅನ್ಕೊಂಡಿದ್ಯಾ ತ್ರಿಶೂಲ್? ಅವ್ರೇನ್ ಗೊಂಬೆನಾ? 2 ದಿನ ನೀನ್ ಇಟ್ಕೋ, 2 ದಿನ ನಾನು ಇಟ್ಕೋತೀನಿ. ನನಗೆ ಆಡ್ತಿರೋ ಒಂದೊಂದು ಮಾತು ಶಿವಾನಿ ಅವ್ರಿಗೆ ಎಷ್ಟು ನೋವು ಕೊಡ್ತೀನಿ ಅಂತ ನನಗ್ ಗೊತ್ತು. ಸುಮ್ಮನೆ ಈ ತರ ಮಾತಾಡದ್ಬಿಟ್ಟು ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡೋದನ್ನ ಕಲಿ. ಶಿವಾನಿ ಅವರೇ, ಇವನೇನೋ ಮಾತಾಡ್ತಾನೆ ಅಂತ ಸೀರಿಯಸ್ ಆಗಿ ತಗೋಬೇಡಿ. ನನ್ನ ಮನ್ಸಲ್ಲಿ ನಿಮ್ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅವನ ಪರವಾಗಿ ನಾನು ನಿಮಗೆ ಸಾರಿ ಕೇಳ್ತೀನಿ. ರಿಯಲಿ ಸಾರಿ.